Last previous class I discussed about the coordination, definition of coordination and characteristics of coordination. This class we have to study about the management as an art, management as a science. ಲಾಸ್ಟ್ ಕ್ಲಾಸ್ನಲ್ಲಿ ಏನಪ್ಪ ಅಂದರೆ ಸಮನ್ವಯತೆ ಎಂದರೇನು, ಸಮನ್ವಯತೆಯ ಅರ್ಥ ಮತ್ತು ಸಮನ್ವಯತೆಯ ಲಕ್ಷಣಗಳನ್ನು ಏನಪ್ಪ ಅನ್ನೋದನ್ನು ಲಾಸ್ಟ್ ಕ್ಲಾಸ್ನಲ್ಲಿ ಮುಗಿದ. ಈ ಕ್ಲಾಸ್ನಲ್ಲಿ ಏನು ಮಾಡಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಆರ್ಟ್, ಮ್ಯಾನೇಜ್ಮೆಂಟ್ ಆಸ್ ಅ ಸೈನ್ಸ್. Management art and management science is both, not any science, not any art. It is including of the art and science combined. ಇಲ್ಲಿ ಏನಪ್ಪ ಅಂದ್ರೆ ನಾವು ನಿರ್ವಹಣೆಯಲ್ಲಿ ಬರ್ತಿರ್ತಕ್ಕಂಥ ಕಲೆ ಮತ್ತು ವಿಜ್ಞಾನ ಎರಡೂ ಒಂದೇ. ಇಲ್ಲಿ ಎರಡು ವಿಭಿನ್ನವಾಗಿರ್ತಕ್ಕಂಥ ಇಲ್ಲ, ನಾಟ್ ಇನ್ ಡಿವೈಡೆಡ್. ಇಟ್ ಇಸ್ ರಿಲೇಷನ್ಸ್. ಇಲ್ಲಿ ನಾವೊಂದು ಉದಾಹರಣೆ ಹೇಳ್ಬೇಕಾದ್ರೆ ಮಳೆಯಲ್ಲಿ ಒಂದು ಟೀ ಬಿಸ್ಕೆಟ್ ಹೇಗಲ್ಲ, ಹಾಗೆ ಇಲ್ಲಿ ಏನಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ನಲ್ಲಿ ಆರ್ಟ್ ಸೈನ್ಸ್ ಎರಡು ಏನಪ್ಪ ಅಂದ್ರೆ ಅದಕ್ಕೆ ರಿಲೇಷನ್ದಲ್ಲಿ ಒಂದೇ ಆಗಿರ್ತಾವೆ, ಅಲ್ಲಿ ಡಿವೈಡ್ ಆಗಿರಂಗಿಲ್ಲ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾರ್ಟ್ ಬರ್ತದೆ, ಮ್ಯಾನೇಜ್ಮೆಂಟ್ ಆಸ್ ಎ ಪ್ರೊಫೆಷನ್. ಪ್ರೊಫೆಷನ್ ನಮಗೆ ಬೇಡ ಇವಾಗ, ಅದನ್ನು ಬಿಡೋಣ. ಫಸ್ಟ್ ಏನು ಮಾಡೋಣ, ಆರ್ಟ್ ಮತ್ತು ಸೈನ್ಸ್ ಅನ್ನೋದನ್ನು ನೋಡೋಣ. ಒಂದು ಎಕ್ಸಾಂಪಲ್ಸ್ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಆರ್ಟ್, ಮ್ಯಾನೇಜ್ಮೆಂಟಲ್ಲಿ ಆರ್ಟ್ ಹೇಗಾಗ್ತದೆ, ಸೈನ್ಸ್ ಹೇಗಾಗ್ತದೆ ಅನ್ನೋದನ್ನು ಅಕೌಂಟೆನ್ಸಿ. ಫಾರ್ ಎಕ್ಸಾಂಪಲ್ ಅಕೌಂಟೆನ್ಸಿ. ಅಕೌಂಟೆನ್ಸಿ ಅನ್ನೋದು ಇದೊಂದು ಸಬ್ಜೆಕ್ಟ್ ಇದು. ಇದರಲ್ಲಿ on the basis of coming content in on the basis of practical, on the basis of theory. ಇಲ್ಲಿ ಇದರಲ್ಲಿ ಟೂ ಪಾರ್ಟ್ ಮಾಡ್ಕೊತಾನೆ. ಒಂದು ಬೇಸಿಸ್ ಏನಪ್ಪ ಅಂದ್ರೆ ನಾವು ಪ್ರಾಕ್ಟಿಕಲ್, ಒಂದು ಥಿಯರಿ. ಇದು ಟೂ ಕಾನ್ಸೆಪ್ಟ್ ಅನ್ನ ರೆಡಿ ಮಾಡ್ಕೊತಾನೆ. ಇದರಲ್ಲಿ ಇದೊಂದೇ ನಾನು ಸ್ಟಡಿ ಮಾಡಕತ್ತಿದ್ದೇನಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಆರ್ಟ್ ಸೈನ್ಸ್ ಏನು ಡಿವೈಡಿಂಗ್ ರೂಲ್ ಅದರಲ್ಲಿ. ಫಸ್ಟ್ ಪ್ರಾಕ್ಟಿಕಲಿ ನಾವು ಎಲ್ಲಿ ಅಪ್ಲೈ ಮಾಡ್ತೀವಿ, ಥಿಯರಿಯನ್ನು ಎಲ್ಲಿ ಅಪ್ಲೈ ಮಾಡ್ತೀವಿ ಅನ್ನೋದನ್ನ ನೋಡಿ. ಇದರಲ್ಲಿ ನಮ್ಮ ಕಾನ್ಸೆಪ್ಟ್ ನಾನು ನಿಮ್ಗೊಂದು ಕ್ವಶನ್ಸ್ ಅನ್ನ ಮಾಡ್ತೀನಿ. ಇದಕ್ಕೆ ಪ್ರಾಕ್ಟಿಕಲ್ಗೆ ಮತ್ತು ಥಿಯರಿಗೆ ಇದರಲ್ಲಿ ಆರ್ಟ್ ಯಾವುದು, ಸೈನ್ಸ್ ಯಾವುದು ನಾನು ಸ್ಟಡಿ ಮಾಡಿ ಹೇಳ್ತೇನೆ. ಇದರಲ್ಲಿ ಪ್ರಾಕ್ಟಿಕಲ್ಗೆ ಏನಪ್ಪ ಅಂದ್ರೆ ಇದು ಆರ್ಟ್. ಇದು ಪ್ರಾಕ್ಟಿಕಲಿ ನಾವು ಸ್ಟಡಿ ಮಾಡ್ತೀವಿ ಅಂದ್ರೆ ಅದು ಆರ್ಟ್. ಥಿಯರಿ ನಾವೇನಪ್ಪ ಅಂದ್ರೆ ಇದು ಸೈನ್ಸ್. ಸರ್ ಅದೇ ಹಾಕ್ತು. ಥಿಯರಿ ಇದೇನೆ ಅಪ್ಲೈಯಿಂಗ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಪ್ರಿನ್ಸಿಪಲ್ಸ್. ಇದೇನೆ ಸಿಸ್ಟಮೆಟಿಕ್ಲಿ ಆರ್ಡರ್, systemized or systematically it is an order to the some of the rules and regulations. ಇದು ಹೇಳ್ತದೆ ನೀತಿ ನಿಯಮಗಳನ್ನು ತತ್ವಗಳನ್ನು ಬಗ್ಗೆ ಹೇಳ್ತದೆ. ಇದರ ಸೈನ್ಸ್ ಹೇಳಿರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೇಸ್ಡ್ ಮೇಲೆ ನಾವು ಏನಪ್ಪ ಅಂದ್ರೆ ಪ್ರಾಕ್ಟಿಕಲಿ ನಾವು ಸ್ಟಡಿ ಮಾಡಬೇಕಾಗ್ತದ. ಇವಾಗ ಪರ್ಸನಲಿ ಇಲ್ಲಿ ನೋಡಿ, ಈ ಡೆಬಿಟ್ ಅಂಡ್ ಕ್ರೆಡಿಟ್, ಡೆಬಿಟ್ ಅಂಡ್ ಕ್ರೆಡಿಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಇದು ಹೇಳ್ತದ. ನಾವು ಯಾವುದೋ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ಸ್ಟಡಿ ಮಾಡ್ತೀವಿ, ಇಲ್ಲಾಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಟಡಿ ಮಾಡ್ತೀವಿ, ಇನ್ನು ಯಾವುದೋ ಒಂದು ಸ್ಟಡಿ ಮಾಡ್ಬೇಕಾದ್ರೆ ಅಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ನಾವು ಡೆಬಿಟ್ ಕ್ರೆಡಿಟ್ ರೂಲ್ ಹೇಗೆ ಇರ್ತದಲ್ಲ ಹಾಗೆ ನಾವು ಇಲ್ಲಿ ಬರೀಬೇಕಾಗ್ತದ. ಇನ್ಕಮ್ ಎಕ್ಸ್ಪೆಂಡಿಚರ್ ಏನ್ ಇರ್ತಲ್ಲ ಹಾಗೆ ರೂಲ್ ಅನ್ನು ಅಪ್ಲೈ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾನ ಯಾವಾಗಲೂ ಆರ್ಟ್ ಮತ್ತು ಸೈನ್ಸ್ ಎರಡು ಏನಪ್ಪ ಮ್ಯೂಚುವಲ್ ಆಗಿನೇ ಇರ್ತಾವ. ಮ್ಯಾನೇಜ್ಮೆಂಟ್ ಇದೇನೆ ಆರ್ಟ್ ಅಂಡ್ ಬೌತ್ ಸೈನ್ಸ್. ಒಂದು ಕ್ವಶನ್ಸ್ ಅನ್ನು ಬರೋದು 1 ಮಾರ್ಕ್ಸಿಗೆ. ನಿರ್ವಹಣೆಯು ಮ್ಯಾನೇಜ್ಮೆಂಟ್ ಈಸ್ ಡ್ಯಾಶ್ ಕ್ವಶನ್ಸ್ ಅನ್ನು ಮಾಡೋದು ಇಷ್ಟೇ. ಮ್ಯಾನೇಜ್ಮೆಂಟ್ ಈಸ್ ಡ್ಯಾಶ್, ಅಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಅನ್ನು ಕೊಟ್ಟಿರ್ತಾನೆ. ಮ್ಯಾನೇಜ್ಮೆಂಟ್ ಆರ್ಟ್, ಮ್ಯಾನೇಜ್ಮೆಂಟ್ ಸೈನ್ಸ್, ಮ್ಯಾನೇಜ್ಮೆಂಟ್ ಆರ್ಟ್ ಅಂಡ್ ಸೈನ್ಸ್, ಮ್ಯಾನೇಜ್ಮೆಂಟ್ ಆಲ್ ಆಫ್ ದಿ ಅಬೌವ್ ಕೊಟ್ಟಿರ್ತಾನೆ. ಅಲ್ಲಿ ನೀವೇನು ಆನ್ಸರ್ ಮಾಡ್ಬೇಕಂದ್ರೆ ಮ್ಯಾನೇಜ್ಮೆಂಟ್ ಇದೆ ಆರ್ಟ್ ಅಂಡ್ ಸೈನ್ಸ್ ಎರಡು ಕಡೆ 1 ಮಾರ್ಕ್ಸ್ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬರ್ತದೆ. ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನ. ನಿಮ್ಗೆ ಕ್ವಶನ್ ಹ್ಯಾಂಗೆ ಬರ್ತದಪ್ಪ ಅಂದ್ರೆ ನಿರ್ವಹಣೆಯು ಅಷ್ಟೇ ಬರ್ತದ. ನಿರ್ವಹಣೆಯು ಮುಂದಿನ ಡ್ಯಾಶ್ನಲ್ಲಿ ಕೊಡ್ತಾನೆ. ಫಸ್ಟ್ ಒಂದು ಆಪ್ಷನ್ ಏನು ಕೊಡ್ತಾನೆ, ನಿರ್ವಹಣೆಯು ಕಲೆಯಾಗಿ, ನಿರ್ವಹಣೆಯು ವಿಜ್ಞಾನವಾಗಿ, ನಿರ್ವಹಣೆ ಕಲೆ ಮತ್ತು ವಿಜ್ಞಾನವಾಗಿ, ಅಥವಾ ಎರಡೂ ಆಗಿ ಕೊಡ್ಬೋದು. ಮೇಲಿನವುಗಳು ಎಲ್ಲ ಓದ್ ಕೊಡ್ಬೋದು. ಅದರಲ್ಲಿ ನೀವೇನು ಬರೀಬೇಕಂದ್ರೆ ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನವಾಗಿನೇ ಇರ್ತದೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಇಸ್ ಎನ್ ಎ ಪ್ರಾಕ್ಟೀಸ್ ಆಫ್ ದ ಆರ್ಟ್. ಆರ್ಟ್ ಇಸ್ ಎನ್ ಇನ್ ನೆಕ್ಸ್ಟ್ ಒಂದು ಬರೋಣ. ಇದು ಇಷ್ಟ ಆಯ್ತಾ, ಇಷ್ಟು ಕಂಪ್ಲೀಟ್ ಆದ್ಮೇಲೆ ಇನ್ನು ಫಸ್ಟ್ ಟಾಪಿಕ್ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಇಂಟ್ರೊಡಕ್ಷನ್ ಆಯ್ತಾ, ಇವಾಗ ನಮಗೆ ಬರ್ತಾ ಇದೆ ಫಸ್ಟ್ ಒನ್, ಮ್ಯಾನೇಜ್ಮೆಂಟ್ ಇಸ್ ಎನ್ ಆರ್ಟ್. ಮ್ಯಾನೇಜ್ಮೆಂಟ್ ಇಸ್ ಎನ್ ಆರ್ಟ್. An art may be defined as a personalized application of general theoretical principles for attaining the best possible result. Art may be, it is a practice. Theoretically it is a practice based on the theoretical knowledge. ಇಲ್ಲಿ ಹೇಳ್ತಾನೆ ಈ theoretical knowledge ಏನಿರುತ್ತಲ್ಲ ಇದರ ಮೇಲೆ ನೀವು ಪರ್ಸನಲ್ ಆಗಿ ಅದನ್ನ ಅಪ್ಲಿಕೇಶನ್ಸ್ ಅನ್ನು ತಗೋರಿ, ಅದರ ಮೇಲೆ ನೀವು ಪ್ರಾಕ್ಟೀಸ್ ಅನ್ನು ಮಾಡ್ರಿ ಅಂತ ಹೇಳ್ತಾನೆ. ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದಕ್ಕೊಂದು ಏನು ಹೇಳ್ತಾನೆ,
ಮ್ಯಾನೇಜ್ಮೆಂಟ್ ಈಸ್ ಎನ್ ಪ್ರಾಕ್ಟೀಸ್ ಅಷ್ಟೇ ಬರೋದು ನಡೀತದ. ಮ್ಯಾನೇಜ್ಮೆಂಟ್ ಈಸ್ ಎನ್ ಪ್ರಾಕ್ಟೀಸ್ ಆಫ್ ದ ಇನ್ ಸಿಚುವೇಶನ್ ಆಫ್ ದ ಅಪ್ಲಿಕೇಶನ್. ಯಾವ ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಆಗ್ತದೋ ಅದನ್ನಷ್ಟು ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾನೆ. ಈಗ ನಾವು ಒಂದು ಕ್ರಿಕೆಟ್ ಅನ್ನ ಆಡ್ಬೇಕಂತ ತಿಳ್ಕೊಳ್ಳಿ, ಒಂದು ಕ್ರಿಕೆಟ್ ಅಥವಾ ಯಾವುದೇ ಒಂದು ಇವೆಂಟ್ ನಾವು ಸ್ಪೋರ್ಟ್ಸ್ ಅನ್ನ ಆಡ್ಬೇಕಂದ್ರೆ ನಾವು ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತಿರ್ತೀವಪ್ಪ ಅಂದ್ರೆ ನಾವು ನಮ್ಮ ಗೋಲನ್ನು ನಾವು ರೀಚ್ ಆಗ್ಬೇಕಂದ್ರೆ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಅಪ್ಲೈ ಆಗ್ತಿರ್ತಾವ. ಈ ಕ್ರಿಕೆಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ. ಇಲ್ಲಿ ನೋಡ್ರಿ ಕ್ರಿಕೆಟ್ ನಲ್ಲಿ ಏನಪ್ಪಾ ಅಂದ್ರೆ ಒಂದು ನಾವು ಎರಡು ಸ್ಟಡಿ ಮಾಡ್ಬೇಕು, ಒಂದು ಗ್ರೌಂಡ್ ಸ್ಟಡಿ ಮಾಡ್ಬೇಕು, ಅದರಲ್ಲಿ ಏನಪ್ಪಾ ಅಂದ್ರೆ ಬುಕ್ ಸ್ಟಡಿ ಮಾಡ್ಬೇಕಾಗ್ತದ. ಗ್ರೌಂಡ್ ನಲ್ಲಿ ನಾವೇನಪ್ಪ ಅಂದ್ರೆ ಆರ್ಟ್ ಏನ್ ಹೇಳ್ತದ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತದ. ಬುಕ್ಸ್ ಏನಪ್ಪಾ ಅಂದ್ರೆ ದೇ ಆರ್ ಅಪ್ಲೈಡ್ ಟು ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸ್ಟಡಿ ಮಾಡಿರಿ ಆ ರೂಲ್ಸ್ ಏನದಾವ ರೆಗ್ಯುಲೇಷನ್ಸ್ ಏನದಾವ. ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಸ್ಟಡಿ ಮಾಡಲಿಲ್ಲ ಅಂದ್ರೆ ಗ್ರೌಂಡ್ ನಲ್ಲಿ ನಾವು ಆಡಕ್ಕೆ ಬರಂಗಿಲ್ಲ. ಈ ವಾಲಿಬಾಲ್ ಅಂದ್ರೆ ವಾಲಿಬಾಲ್ ಹೆಂಗಿರ್ತದಪ್ಪ ಅಂದ್ರೆ ಕೈಯಾಗ ತಗೊಂಡು ನಿಮ್ಗೆ ಒದ್ಯಾಕ್ ಬರಂಗಿಲ್ಲ ರೀ. ಅದು ವಾಲಿಬಾಲ್ ಅದರ ರೂಲ್ಸ್ ಹೆಂಗದೋ ಅದ್ರ ಪ್ರಕಾರ ನಾವು ಸ್ಪೋರ್ಟ್ಸ್ನ ಆಡ್ಬೇಕಾಗ್ತದೆ. ಹಾಗೆ ಇಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ನಿಷ್ಠಾವಂತವಾಗಿರ್ತಕ್ಕಂಥ ವ್ಯವಸ್ಥಾಪಕ ಆಸ್ ಅ ಮ್ಯಾನೇಜರ್, ಇನ್ ಮ್ಯಾನೇಜ್ಮೆಂಟ್ ಆಸ್ ಅ ಮ್ಯಾನೇಜರ್ ಈ ಶುಡ್ more knowledgeable person, more experienced person, more trained person. You should decided on the basis of you should create the some of the you should practice. ಅಲ್ಲಿ ಏನು ಮಾಡ್ತಾನ ಒಬ್ಬ ವ್ಯವಸ್ಥಾಪಕ ಸರಿಯಾದ ಮಟ್ಟಿಗೆ ಸರಿಯಾದ ಜ್ಞಾನ ಹೆಚ್ಚಿನ ತರಬೇತಿ ಹೊಂದಿರತಕ್ಕಂಥ ಒಬ್ಬ ವ್ಯವಸ್ಥಾಪಕ ತನ್ನ ಗುರಿಗಳ ಆಧಾರದ ಮೇಲೆ ಏನೇನು ಮಾಡ್ತಾನ ಪ್ರಯೋಗವನ್ನ ಮಾಡ್ತಾನ. ಆ ಪ್ರಯೋಗ ಮಾಡ್ಬೇಕಾದ್ರೆ ಇಲ್ಲಿ ಏನು ವಿಜ್ಞಾನದಲ್ಲಿ ಇರ್ತಿರ್ತಕ್ಕಂಥ ಅಂಶಗಳನ್ನು ತಗೊಂಡು ವಿಶ್ಲೇಷಣೆ ಮಾಡಿ ಪ್ರಯೋಗನ ಮಾಡಿರ್ತಾನೆ. ಯು ಶುಡ್ ಅನಲೈಸ್, ಯು ಶುಡ್ ಕಲೆಕ್ಟ್ ದ ಇನ್ಫಾರ್ಮೇಶನ್ ಇನ್ ಸೈನ್ಸ್ ಆಫ್ಟರ್ ಯು ಶುಡ್ ಪ್ರಾಕ್ಟೀಸ್. ಸೈನ್ಸ್ ನಲ್ಲಿ ಏನ್ ಬೇಕಲ್ಲ ತನ್ನ ಪ್ರಿನ್ಸಿಪಲ್ ಅದನ್ನು ತಗೋದು ಇದನ್ನ ಬಿಡಿಸು. ಈಗ ನೀವು ಬ್ಯಾಲೆನ್ಸ್ ಶೀಟ್ ನ ಬಿಡಿಸತ್ ಹೇಳ್ತಾನೆ. ಬ್ಯಾಲೆನ್ಸ್ ಶೀಟ್ ಬಿಡಿಸಂದ್ರೆ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2021 ಇದು ಹೇಳ್ಬಿಡ್ತಾನೆ. ಬ್ಯಾಲೆನ್ಸ್ ಶೀಟ್ ಆಸ್ 31/3/2021 ಅಂಡ್ ಅಸೆಟ್ ಅಂಡ್ ಲಯಬಿಲಿಟೀಸ್ ಬರ್ಕೋತಾರೆ. ಬ್ಯಾಲೆನ್ಸ್ ಶೀಟ್ ಆಗಂಗಿಲ್ಲ. ಅದು ಬ್ಯಾಲೆನ್ಸ್ ಶೀಟ್ ರೂಲ್ ಏನ್ ಹೇಳ್ತದೆ ಫಸ್ಟ್ ಸ್ಟಡಿ ಮಾಡ್ಕೋಬೇಕು. ಬಿಫೋರ್ ಯು ಹ್ಯಾವ್ ಟು ಸ್ಟಡಿ ಇನ್ ದ ಸೈನ್ಸ್ ಅಲ್ಲಿ ಸ್ಟಡಿ ಮಾಡು, ಆಮೇಲೆ ನೀವು ಪ್ರಾಕ್ಟೀಸ್ ಮಾಡತ್ ಹೇಳ್ತಾನೆ. ಬ್ಯಾಲೆನ್ಸ್ ಶೀಟ್ ಏನ್ ಹೇಳ್ತದ ಈ ಸೈಡ್ ಏನಪ್ಪ ಲಯಬಿಲಿಟೀಸ್ ಇರ್ಬೇಕು, ರುಪೀಸ್ ಇರ್ಬೇಕು, ಈ ಸೈಡ್ ಅಸೆಟ್ ಇರ್ಬೇಕು, ಈ ಸೈಡ್ ರುಪೀಸ್ ಇರ್ಬೇಕು ಅಂತ ಈ ರೂಲ್ ಅನ್ನ ಹೇಳ್ತದೆ ಬ್ಯಾಲೆನ್ಸ್ ಶೀಟ್. ಓಕೆ, ನೆಕ್ಸ್ಟ್ ಫಸ್ಟ್ ಒನ್ ಎಕ್ಸಿಸ್ಟೆನ್ಸ್ ಆಫ್ ಥಿಯರಾಟಿಕಲ್ ನಾಲೆಜ್. ಫಸ್ಟ್ ಪಾಯಿಂಟ್ ಎಕ್ಸಿಸ್ಟೆನ್ಸ್ ಆಫ್ ಥಿಯರಾಟಿಕಲ್ ನಾಲೆಜ್. ಕಲಿಯಲ್ಲಿ ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ ಅಂತ ಬರ್ತದೆ. ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ. ಈ ಎವ್ರಿ ಆರ್ಗನೈಸೇಷನ್ ಎವ್ರಿ ಮ್ಯಾನೇಜರ್ ಯು ಶುಡ್ ಪ್ರಾಕ್ಟಿಕಲಿ ಯು ಶುಡ್ ಟೇಕ್ ದ ನಾಲೆಜ್ ಅಂತ ಹೇಳ್ತಾನೆ. ಯಾವುದೇ ಒಂದು ಸಮಸ್ಯೆದಲ್ಲಿ ಸೈದ್ಧಾಂತಿಕವಾಗಿ ನಾವು ಏನಪ್ಪಾ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಇಲ್ಲಿ ಹೆಂಗೆ ಬೇಕಾದ್ರೆ ನಾವು ಉದ್ದೇಶಗಳನ್ನ ನಿಗದಿ ಮಾಡುವುದು ಮತ್ತೆ ಯಾವಾಗ ಬೇಕಾದಾಗ ಇದನ್ನ ಮಾಡಕ್ ಬರಂಗಿಲ್ಲ. ಅಸ್ತಿತ್ವದಲ್ಲಿ ಬರಬೇಕಾದ್ರೆ ಇಲ್ಲಿ ಏನಂತ ನಮ್ಮ ಸಂಸ್ಥೆ ಒಂದು ಅಸ್ತಿತ್ವದಲ್ಲಿ ಬರಬೇಕಾದ್ರೆ ಯು ಆರ್ ಕಮ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಫರ್ಮ್ ಯು ಶುಡ್ ರನ್ ಆನ್ ದ ಬೇಸ್ ಆಫ್ ಇನ್ ಲಾಂಗ್ ಟರ್ಮ್ ಪೀರಿಯಡ್. ನಾವು ದೀರ್ಘಾವಧಿಯಲ್ಲಿ ನಡಿಬೇಕಾದ್ರೆ ನಾವೇನಪ್ಪ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ನಿಗದಿಯನ್ನು ಮಾಡಬೇಕು. ಒಂದೇನಪ್ಪ ಅಂದ್ರೆ ಕಲೆ ಮುಖಾಂತರ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಕಲೆ ಮುಖಾಂತರ ಅಧ್ಯಯನವನ್ನು ಮಾಡಿ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳನ್ನು ನಾವು ನೋಡ್ಕೊಂಡ ಆಮೇಲೆ ಏನಪ್ಪಾ ಅಂದ್ರೆ ಥೆರಾಟಿಕಲಿ ನಾಲೆಜನ್ನು ಮಾಡಬೇಕು. ಥೆರಾಟಿಕಲಿ ಯು ಶುಡ್ ಟೇಕ್ ದ ಥೆರಾಟಿಕಲ್ ನಾಲೆಜ್. ಹೇಳಿಲ್ಲ ಥೆರಾಟಿಕಲಿ ನಾಲೆಜ್. ಥೆರಾಟಿಕಲ್ ಏನ್ ಬರ್ತದ ಯು ಶುಡ್ ಕಮ್ ಫಾರ್ ಥೆರಾಟಿಕಲ್ ನಾಲೆಜ್. ರೂಲ್ಸ್, ರೆಗ್ಯುಲೇಷನ್ಸ್, ಪ್ರಿನ್ಸಿಪಲ್ಸ್ ಇವೇ ಬರ್ತಾವ. ತತ್ವಗಳನ್ನ, ಸಿದ್ಧಾಂತಗಳನ್ನ, ಮತ್ತೆ ಮಾರ್ಗಗಳನ್ನ, ಸೂಚನೆಗಳನ್ನ ಯು ಶುಡ್ ಸ್ಟಡಿ ಆಫ್ಟರ್ ಯು ಶುಡ್ ಪ್ರಾಕ್ಟೀಸ್ ಅಂತ ಹೇಳ್ತಾನೆ. ಬಿಫೋರ್ ಯು ಶುಡ್ ಟೇಕ್ ದ ಥೆರಾಟಿಕಲ್ ನಾಲೆಜ್. ನಿಮ್ ಥಿಯರಿ ನಾಲೆಜ್ ಇರಲಿಲ್ಲ ಅಂದ್ರೆ ನೀವು ಅಕೌಂಟೆನ್ಸಿ ಪ್ರಾಬ್ಲಮ್ ಬಿಡಿಸಕ್ ಬರಂಗಿಲ್ಲ. ಡೈರೆಕ್ಟ್ ಆಗಿ ನೀವು ಅಕೌಂಟೆನ್ಸಿ ಪ್ರಾಬ್ಲಮ್ ಬಿಡಿಸಬೇಕಂದ್ರೆ ಬಿಫೋರ್ ಯು ಶುಡ್ ಟೇಕ್ ದ ಥೆರಾಟಿಕಲ್ ನಾಲೆಜ್ ಅಂತ ಹೇಳ್ತಾನೆ. ನೀವು ಎಕ್ಸಿಸ್ಟೆನ್ಸ್ ಅಲ್ಲಿ ನೀವು ಲಾಂಗ್ ಟರ್ಮ್ ಪೀರಿಯಡ್ ಅಲ್ಲಿ ನೀವು ಬಿಡಿಸಬೇಕಾದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ 1 ಇಯರ್ ನೀವು ಬ್ಯಾಲೆನ್ಸ್ ಶೀಟ್ ಬಿಡಿಸಬೇಕಾದ್ರೆ ಬಿಫೋರ್ ಯು ಶುಡ್ ಸ್ಟಡಿ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಇವೆಲ್ಲಾನು ಏನಪ್ಪ ಅದ್ರದ್ದು ರೂಲ್ ಪ್ರಕಾರ ಸ್ಟಡಿ ಮಾಡಿ. ಡೆಬಿಟ್ ಸೈಡ್ ಯಾವ ರೂಲ್ ಅಪ್ಲೈ ಆಗ್ತದೆ, ಕ್ರೆಡಿಟ್ ರೂಲ್ ಯಾವ ಅಪ್ಲೈ ಆಗ್ತದೆ ಅದ್ರ ರೂಲ್ ಪ್ರಕಾರ ಸ್ಟಡಿ ಮಾಡಿ ಆಮೇಲೆ ಏನಪ್ಪ ಅಂದ್ರೆ ಥೆರಾಟಿಕಲಿ ನೀವು ಸ್ಟಡಿ ಮಾಡ್ಕೊಂಡು ಆಮೇಲೆ ಏನು ಮಾಡಿ ಎಲ್ಲಾನು ಅದು ಪ್ರಾಕ್ಟಿಕಲಿ ಏನಪ್ಪ ಅಂದ್ರೆ ನಿಮ್ಗೆ ಎಷ್ಟು ಪಾಸಿಬಲ್ ಆಗುತ್ತೆ ಆ ರಿಸಲ್ಟ್ ಅನ್ನ 100% ಬರ್ತದೆ. ರಿಸಲ್ಟ್ ಅಂತ ಏನೆಲ್ಲ ಏನು ಮಾಡೋದು 100% ರಿಸಲ್ಟ್ ಕೊಡ್ಬೇಕಾದ್ರೆ ಬಿಫೋರ್ ಯು ಶುಡ್ ಸ್ಟಡಿ ಆನ್ ದ ಬೇಸ್ ಥೆರಾಟಿಕಲ್ ನಾಲೆಜ್. ಅದ್ರ ಸಂಬಂಧ ಹೇಳ್ತೀವಿ ಅಕೌಂಟೆನ್ಸಿದಲ್ಲಿ ಪ್ರಾಕ್ಟಿಕಲ್ ಥಿಯರಿ ಎರಡು ಬರ್ತಾವೆ. ನೆಕ್ಸ್ಟ್ ಒನ್ ಪರ್ಸನಲೈಸ್ಡ್ ಅಪ್ಲಿಕೇಶನ್. ಇನ್ನು ಥೆರಾಟಿಕಲ್ ಇಸ್ ಎವ್ರಿ ಬಿಸ್ನೆಸ್ ಸೇಮ್ ಆಫ್ ದ ಇನ್ ಅಪ್ರೋಚಸ್. ಥೆರಾಟಿಕಲ್ ಪರ್ಸನಲೈಸ್ಡ್
ಅಪ್ಲಿಕೇಶನ್ ಮೀನ್ಸ್ ಯು ಶುಡ್ ಅಪ್ಲೈ. ನಿಮ್ದು ಏನಪ್ಪ ಅಂದ್ರೆ ನೀವು ಬಿಡಿಸ್ತಿದ್ರಿ, ಯು ಶುಡ್ ಕಮ್ ಫಾರ್ ಏನಾದ್ರು ನಿಮ್ಮ ಫಾರ್ಮುಲಾ, ಶಾರ್ಟ್ಕಟ್ ಫಾರ್ಮುಲಾ ನೀವು ಯೂಸ್ ಮಾಡ್ಬೋದು. ಈಗ ನಿಮ್ಗೆ ಏನಪ್ಪ ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕಾಯ್ತು, ಈಗ ನೀವೇನಪ್ಪ ಅಂದ್ರೆ ಯಾವುದೇ ಒಂದು ಫಾರ್ಮುಲಾ ನಿಮ್ಮದೇ ಇರ್ತಿರ್ತಕ್ಕಂಥ ಓನ್ ಪ್ರಾಬ್ಲಮ್ ಫಾರ್ಮುಲಾ ಕ್ರಿಯೇಟ್ ಮಾಡಿ ನಿಮ್ಗೆ ಇಮಿಡಿಯೇಟ್ ಆಗಿ ನೀವೇ ಒಂದು ಅಪ್ಲೈನ ಹಾಕ್ಬೋದು ಅಲ್ಲಿ. ಅದಕ್ಕೋಸ್ಕರ ವೈಯಕ್ತಿಕಗೊಳಿಸಿದ ಅನ್ವಯಿಸುವಿಕೆ. ನೀವು ವೈಯಕ್ತಿಕವಾಗಿ ನೀವೇ ಒಂದು ಸಿದ್ಧಾಂತವನ್ನು ನೀವು ರೆಡಿ ಮಾಡ್ಕೊಂಡಿದ್ರೆ, ನೀವೇ ಒಂದು ತತ್ವವನ್ನು ರೆಡಿ ಮಾಡ್ಕೊಂಡಿದ್ರೆ, ಯು ಶುಡ್ ಕ್ರಿಯೇಟ್ ಯುವರ್ ಓನ್ ಪ್ರಿನ್ಸಿಪಲ್ಸ್. ನಿಮ್ದೇನಪ್ಪ ಅಂದ್ರೆ ಈಗ ಬ್ಯಾಲೆನ್ಸ್ ಶೀಟ್ ನೀವೇನಪ್ಪ ಅಂದ್ರೆ ವರ್ಟಿಕಲ್ನಲ್ಲಿ ಕ್ರಿಯೇಟ್ ಮಾಡಿಬಿಡ್ತಾರೆ, ಒಬ್ರು ಏನಪ್ಪ ಹಾರಿಜೆಂಟಲ್ನಲ್ಲಿ ಕ್ರಿಯೇಟ್ ಮಾಡ್ತಾರೆ. ಈಗ ಬ್ಯಾಲೆನ್ಸ್ ಶೀಟ್ ಈಗ ಸ್ಟ್ರೇಟು ಬಿಡಿಸ್ಬೋದು, ಇದೇನಪ್ಪ ವರ್ಟಿಕಲ್ ಬಿಡಿಸ್ಬೋದು, ಹಾರಿಜೆಂಟಲ್ನಲ್ಲಿ ನಾವು ಬಿಡಿಸ್ಬೋದು, ಟೂ ಮೆಥಡ್ನಲ್ಲಿ ನಾವು ಬಿಡಿಸ್ಬೋದು. ನಿಮಗೆ ಯಾವ್ದು ಸಿಸ್ಟಮ್ ಇಮಿಡಿಯೇಟ್ ಆಗಿ ಅಪ್ಲೈ ಆಗ್ತದಲ್ಲ ಅದನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾನೆ ಪರ್ಸನಲೈಸ್ಡ್ ಅಪ್ಲಿಕೇಶನ್. ಈಗ ಒಂದು ವೇ ಆಗ್ತದ, ಒಂದು ಡೈರೆಕ್ಷನ್ಸ್ ಆಫ್ ದ ವೇ. ಎಲ್ಲೇ ನೀವು ಒಂದು ಗೋಲ್ನ ರೀಚ್ ಆಗ್ಬೇಕಾದ್ರೆ ಮ್ಯಾನೇಜರ್ ಡಿಸೈಡ್ ಮಾಡ್ತಾನೆ, ತಂದೆ ಇರ್ತಿರ್ತಕ್ಕಂಥ ಓನ್ ಪ್ರಿನ್ಸಿಪಲ್ಸ್ ನಾವು ಸ್ಟಡಿ ಮಾಡ್ತಾನೆ. ಓನ್ ಪ್ರಿನ್ಸಿಪಲ್ಸ್, ಓನ್ ರೂಲ್ಸ್, ರೆಗ್ಯುಲೇಷನ್ಸ್ ಅದರ್ಸ್ ಕಂಪೇರ್ ಮಾಡಂಗಿಲ್ಲ. ಅದರ್ ಇಂಡಸ್ಟ್ರಿದಲ್ಲಿ 6 ರೂಲ್ಸ್ ಅದಾವ, ಅದರ್ ಇಂಡಸ್ಟ್ರಿಯಲ್ಲಿ 8 ಅವರ್ಸ್ ವರ್ಕ್ ಮಾಡ್ತಾರೆ, 10 ಅವರ್ ವರ್ಕ್ ಮಾಡ್ತಾರೆ, ಅದನ್ನ ಕ್ರಿಯೇಟ್ ಮಾಡಂಗಿಲ್ಲ. ತಂದೆ ಏನಪ್ಪ ಅಂದ್ರೆ ಎಷ್ಟು ವರ್ಕ್ ಮಾಡ್ಬೇಕು ಅಷ್ಟೇ ಅಲ್ಲಿ ಸ್ಟಡಿ ಮಾಡ್ತಾನೆ. ನೆಕ್ಸ್ಟ್ ಒನ್ ಬೇಸ್ಡ್ ಆನ್ ಪ್ರಾಕ್ಟೀಸ್ ಅಂಡ್ ಕ್ರಿಯೇಟಿವಿಟಿ. ಅವಾಗಲೇ ಹೇಳಿದ ಆರ್ಟ್ ಅನ್ನೋದು ಏನಪ್ಪ ಅಂದ್ರೆ ಆರ್ಟ್ ಈಸ್ ಎನ್ ಪ್ರಾಕ್ಟೀಸ್, ಆಫ್ಟರ್ ಯು ಶುಡ್ ಕ್ರಿಯೇಟ್. ಇಲ್ಲಿ ಹೇಳ್ತಾನೆ ಇಲ್ಲಿ ಪ್ರಾಕ್ಟೀಸ್ ಇಲ್ಲಾದ್ರೆ ಏನು ಬರಂಗಿಲ್ಲ. ಬಿಫೋರ್ ಯು ಶುಡ್ ಡ್ರಾ ದ ಎನಿ ಒನ್ ಡ್ರಾ ಆಫ್ಟರ್ ದ ರಿಸಲ್ಟ್ ಅನಲೈಸಿಸ್, ಆಫ್ಟರ್ ಯು ಶುಡ್ ಕ್ರಿಯೇಟ್ ಅಂತ ಹೇಳ್ತಾನೆ. ಇಲ್ಲಿ ಏನಪ್ಪ ಅಂದ್ರೆ ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತ, ಇದ್ರ ಮೇಲಿನ ಆಧಾರವಾಗಿರ್ತದ. ಇಲ್ಲಿ ಯಾವುದೇ ತರನಾಗಿ ಇವನೇ ಏನಪ್ಪ ಅಂದ್ರೆ ತಂದೆ ಹತ್ತಿರ ತತ್ವಗಳನ್ನ ರೆಡಿ ಮಾಡಂಗಿಲ್ಲ, ಸೂಚನೆಗಳನ್ನ ಹೇಳಂಗಿಲ್ಲ, ತಾನೇ ಏನಪ್ಪ ನಾನೇ ದೊಡ್ಡವಂತಿ ಕಲಿಯ ಯಾವತ್ತೂ ಹೇಳಂಗಿಲ್ಲ. ಈ ಕಲೆ ಎದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದ್ರೆ ಸೈನ್ಸ್ ಮೇಲೆ ಇದು ಡಿಪೆಂಡ್ ಆಗೋದಿಲ್ಲ. ಸೈನ್ಸ್ ಇಲ್ಲಾರ್ದ ಇದಿಲ್ಲ. ಯಾಕೆ ತಿಳ್ಕೊರಿ, ಇಲ್ಲಿ ಪ್ರಾಕ್ಟೀಸ್ ಅಷ್ಟೇ ಮಾಡ್ತಿರ್ತಾನ, ಎಲ್ಲಾ ಮಟೀರಿಯಲ್ ಸಿಗೋದು ಇಲ್ಲಿದೆ. ಇದು ಎಲ್ಲ ಓನ್ ರೆಡಿ ಏನಪ್ಪ ರೆಡಿಮೇಡ್ ಬುಕ್ಸ್ ಅನ್ನ ಸಿಗೋದೇನಪ್ಪ ಅಂದ್ರೆ ಇಲ್ಲಿದೆ. ಇದ್ರ ಬೇಸ್ಡ್ ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ವರ್ಕ್ ಮಾಡ್ತಿರ್ತಾನ. ಫಾರ್ ಎಕ್ಸಾಂಪಲ್ಸ್ ಅನ್ನ ಹೇಳ್ಬೇಕಂದ್ರೆ ಮನೆಯಲ್ಲಿ ಅಡಿಗೆ ಮಾಡಕ್ ಬರ್ತಿರಂಗಿಲ್ಲ, ಬರ್ಬೇಕಾದ್ರೆ ಏನಪ್ಪ ಅಂದ್ರೆ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡೋದು, ಅಡಿಗೆಯನ್ನು ಮಾಡೋದು ಕಲಿತಿರ್ತಾರೆ. ಅದು ಯೂಟ್ಯೂಬ್ ನಲ್ಲಿ ನಾವು ಏನ್ ನೋಡ್ತೀವೋ ಅದು ಥಿಯರಿ. ನಾವು ಮನೆಯಲ್ಲಿ ಅಡಿಗೆ ಮಾಡೋದು ಏನಪ್ಪ ಅಂದ್ರೆ ಅದು ಪ್ರಾಕ್ಟೀಸ್. ನೋಡ್ರಿ ನಮ್ದು ಎಲ್ಲಿ ಬೇಕಾದ್ರೆ ನಮ್ದು ಇದೇ ತರನಾಗಿ ನಾವು ಈ ಮ್ಯಾನೇಜ್ಮೆಂಟ್ ಅನ್ನ ಆರ್ಗನೈಸೇಷನ್ ಅಲ್ಲಿ ನಾವು ಕಂಪನಿಗಳಲ್ಲಿ ಅಟ್ಟೆ ಅಪ್ಲೈ ಮಾಡಂಗಿಲ್ಲ, ನಮ್ಮ ಓನ್ ಲೈಫ್ ನಲ್ಲಿ ಕೂಡ ನಾವು ಅಪ್ಲೈ ಮಾಡ್ಕೋಬಹುದು ಹಾಗೆ ಹೇಳ್ತಾನ. ಅದಕ್ಕೋಸ್ಕರ ಬೇಸ್ಡ್ ಆನ್ ದ ಪ್ರಾಕ್ಟೀಸ್ ಅಂಡ್ ಕ್ರಿಯೇಟಿವಿಟಿ. ಇನ್ ನೆಕ್ಸ್ಟ್ ಪಾಯಿಂಟ್ ಮ್ಯಾನೇಜ್ಮೆಂಟ್ ಆಸ್ ಅ ಸೈನ್ಸ್. ಮ್ಯಾನೇಜ್ಮೆಂಟ್ ಆಸ್ ಅ ಸೈನ್ಸ್, ನಿರ್ವಹಣೆಯು ವಿಜ್ಞಾನವಾಗಿ. ನೋಡಿ, ನೀವು ವಿಜ್ಞಾನವು ಸಾಮಾನ್ಯ ಸತ್ಯ ಅಥವಾ ಸಾಮಾನ್ಯ ನಿಯಮಗಳ ಆಚರಣೆ ಮತ್ತು ವಿವರಿಸುವ ಕ್ರಮಬದ್ಧವಾದ ಜ್ಞಾನವಾಗಿದೆ. ಕ್ರಮಬದ್ಧವಾಗಿರ್ತಕ್ಕಂಥ ಜ್ಞಾನ ಎಲ್ಲಿ ಬರ್ತದಪ್ಪ ಅಂದ್ರೆ ಸರಿಯಾದ ಸಂಖ್ಯೆ, ಸರಿಯಾದ ವೇಳೆ, ಸರಿಯಾದ ಉದ್ದೇಶಗಳನ್ನು, ಸರಿಯಾದ ಗುರಿಗಳನ್ನು ನಾವು ನಿಗದಿ ಮಾಡಿದ್ರೆ ಅಲ್ಲಿ ಕ್ರಮಬದ್ಧವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದದ. ಯಾಕೆ ತಿಳ್ಕೊರಿ, ಈಗ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಈಗ 1 to 10 ಕರೆಕ್ಟ್ ಆಗಿ ನಾವು 1 to 10 ನಾವು ವರ್ಕ್ ಮಾಡಿಟ್ಟಿವಿ ತಿಳ್ಕೊರಿ. ಸಿಸ್ಟಮೆಟಿಕ್ ಆರ್ಡರ್ ನಲ್ಲಿ ನಾವು ಅರೇಂಜಿಂಗ್ ಆರ್ಡರ್ ನಲ್ಲಿ ನಾವು ರೆಡಿ ಮಾಡಿಟ್ಟಿವಿ ಅಂದ್ರೆ ಸಿಸ್ಟಮೆಟಿಕ್ ನಲ್ಲಿ ಅಲ್ಲಿ ಏನೂ ಸಮಸ್ಯೆಗಳನ್ನು ಬರಂಗಿಲ್ಲ. ಅದೇ ತರ ಏನಪ್ಪ ಇಮಿಡಿಯೇಟ್ ಆಗಿ ನಮ್ಮ ರಿಸಲ್ಟ್ ಏನಪ್ಪ 100% ಅನ್ನ ಬರ್ತದೆ ಅಂತ ಹೇಳ್ತಾನೆ. ಅದರ ತರ ಇಲ್ಲಿ ಇಟ್ ಏನೇ ಅಪ್ಲೈ ಟು ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಿನ್ಸಿಪಲ್ಸ್. ಅಲ್ಲಿ ಹೇಳ್ತಾನೆ ಈ ರೂಲಿಗೆ ಇದನ್ನ ಅಪ್ಲೈ ಮಾಡಬೇಕು. ನೀವು ಕನ್ಸರ್ವೇಟಿಸಮ್ ಪ್ರಿನ್ಸಿಪಲ್ಸ್ ಅನ್ನು ನೋಡಿರಿ, ಡ್ಯುಯಲ್ ಆಸ್ಪೆಕ್ಟ್ ಪ್ರಿನ್ಸಿಪಲ್ಸ್ ಅನ್ನು ನೋಡಿರಿ, ಮತ್ತೇನಪ್ಪ ಅಂದ್ರೆ ಮ್ಯಾಚಿಂಗ್ ಪ್ರಿನ್ಸಿಪಲ್ಸ್ ಅನ್ನು ನೋಡಿರಿ. ಅಲ್ಲಿ ಯಾವುದು ಮಟೀರಿಯಲಿಟಿನ ಅಪ್ಲೈ ಆಗೈತಲ್ಲ ಅದನ್ನ ಅಷ್ಟೇ ನೀವು ಅಪ್ಲೈ ಮಾಡೋದು ಹೇಳ್ತಾನೆ. ನೆಕ್ಸ್ಟ್ ಇಲ್ಲಿ ನೋಡಿ ಅದ್ರ ಹೇಳ್ತಾರೆ ಸಿಸ್ಟಮೈಸ್ಡ್ ಬಾಡಿ ಆಫ್ ನಾಲೆಜ್ ರಿಲೇಟಿಂಗ್ ಟು ದ ಸ್ಪೆಸಿಫಿಕ್ ಫೀಲ್ಡ್ ಆಫ್ ಸ್ಟಡಿ. ಇಲ್ಲಿ ಸಿಸ್ಟಮೆಟಿಕ್ ಬಾಡಿ ಆಫ್ ನಾಲೆಜ್ ಅಂದ್ರೆ ಸಿಸ್ಟಮೆಟಿಕ್ ಇಟ್ ಏನ್ ಅರೇಂಜಿಂಗ್ ಟು ದ ಸಿಸ್ಟಮೆಟಿಕ್ ಆರ್ಡರ್ ಅಂತ ಹೇಳ್ತಾನೆ. ಅರೇಂಜಿಂಗ್ ಟು ದ ಆರ್ಡರ್ ಸಿಸ್ಟಮೆಟಿಕ್ ಆಗಿ ವೈಯಕ್ತಿಕವಾಗಿರ್ತಕ್ಕಂಥ ಆಗಿರ್ಬೋದು, ನಾವು ಆಚರಣೆ ತರಬೇಕಾದ್ರೂ ಕೂಡ ಕ್ರಮಬದ್ಧವಾಗಿರ್ತಕ್ಕಂಥ ಅದೇ ರೀತಿಯಲ್ಲಿ ನಾವು ಏನಪ್ಪ ಸರಿಯಾದ ಮಾರ್ಗದಲ್ಲಿ ಅವುಗಳನ್ನ ಬರೆದಿಡ್ಬೇಕಾಗ್ತದ. ಅದರ ಆಧಾರದ ಮೇಲೆ ನಾವು ಏನಪ್ಪ ಅಂದ್ರೆ ಇಲ್ಲಿ ಕೆಲಸ ಮಾಡಬೇಕಾಗ್ತದ. ನೆಕ್ಸ್ಟ್ ಫಸ್ಟ್ ಪಾಯಿಂಟ್ ಸಿಸ್ಟಮೆಟಿಕ್ ಬಾಡಿ ಆಫ್ ನಾಲೆಜ್ ಅಂತ ಹೇಳ್ತಾರೆ. ಸಿಸ್ಟಮೆಟಿಕ್ ಬಾಡಿ ಆಫ್ ನಾಲೆಜ್ ಸ್ಟಾಪ್ Okay, first point systematic body of knowledge. Systematic body of knowledge means according to management is in science there are own principles, there are developed the own principles, own rules and regulations, own
Systematic, it should be on the basis of work, on the basis of study in a systematic manner. Systematic body of knowledge means it is in come for in on the basis of in science is a study on the basis of create the principles in economic conditions, social conditions, or political conditions, or legal conditions, or any one financial conditions. ಇದು ತಂದೆ ಇರ್ತಿರ್ತಕ್ಕಂಥ ತತ್ವಗಳನ್ನ ಹೊಂದಿರ್ತದ. ಸೈನ್ಸ್ ನಲ್ಲಿ ಏನಪ್ಪಾ ಅಂದ್ರ ಕ್ರಮಬದ್ಧವಾದ ಜ್ಞಾನ ಅಂದ್ರೆ ಕ್ರಮಬದ್ಧವಾಗಿ ಆಗಿರ್ತಕ್ಕಂಥ ಜ್ಞಾನದಲ್ಲಿ ತಂದೆ ಇರ್ತಿರ್ತಕ್ಕಂಥ ಸ್ವತಃ ತಂದೆ ತತ್ವಗಳನ್ನು ಹೊಂದಿರ್ತದ. ತನ್ನ ಸ್ವಂತ ತತ್ವಗಳ ಆಧಾರದ ಮೇಲೆ ಆರ್ಥಿಕತೆ ಹೇಗದ, ರಾಜಕೀಯ ಹೇಗದ, ಮತ್ತು ಹಣಕಾಸಿನ ಸ್ಥಿತಿ ಏನದ, ಕಾನೂನಾತ್ಮಕ ಏನದ ಅನ್ನೋದನ್ನ ಇದು ಅಧ್ಯಯನ ಮಾಡ್ತದ. ಕ್ರಮಬದ್ಧವಾಗಿರ್ತಕ್ಕಂಥ ಹಾಗೆ ಅಧ್ಯಯನ ಮಾಡಿ ಅಲ್ಲಿ ಯಾವ ತತ್ವಗಳನ್ನು ಅನ್ವಯಿಸಿಕೊಂಡು ಹೋಗಬೇಕು. ವಿಚ್ ಪ್ರಿನ್ಸಿಪಲ್ ಯು ಶುಡ್ ಬಿ ಅಡಾಪ್ಟೆಡ್ ಆನ್ ದಿ ಬೇಸ್ ಆಫ್ ಎಕನಾಮಿಕ್ ಕಂಡೀಷನ್. ಈಗ ಎಕನಾಮಿಕ್ ಕಂಡೀಷನ್ಸ್ ಐತಂದ್ರೆ ನೀವು ಎಕನಾಮಿಕ್ ಸ್ಟಡಿ ಮಾಡ್ತಿರ್ತೀರಿ. ಈ ಎಕನಾಮಿಕ್ ಆನ್ ಬೇಸ್ ಆಫ್ ಸ್ಟಡಿ ಎಡಮ್ ಸ್ಮಿತ್ ಅವ್ರ ಬಗ್ಗೆ ಏನಪ್ಪಾ ಆ ಬುಕ್ ಅನ್ನು ಓದಿದ್ರೆ ನಮಗೆ ಇಮಿಡಿಯೇಟ್ ಆಗಿ ಐಡೆಂಟಿಫೈ ಮಾಡ್ಕೋತೀವಿ. ಹಾಗೆ ಅಲ್ಲಿ ಅವ್ರದೇ ಇರ್ತಿರ್ತಕ್ಕಂಥ ಓನ್ ಪ್ರಿನ್ಸಿಪಲ್ಸ್ ನ ರೆಡಿ ಮಾಡ್ತಾರೆ, ರೆಡಿಮೇಡ್ ಆಗಿರ್ತದೆ. ಅಂದ್ರೆ ಇಲ್ಲಿ ಬಂದಿರೋ ನಾವು ಸೈನ್ಸ್ ನಲ್ಲಿ ಓನ್ ಪ್ರಿನ್ಸಿಪಲ್ಸ್ ರೆಡಿ ಇದಿರ್ತದೆ. ಅದ್ರ ಬೇಸ್ಡ್ ಮೇಲೆ ಏನಪ್ಪ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಕೋಬೇಕಾಗ್ತದೆ ಎಷ್ಟೇ. ಅದ್ರ ಬೇಸ್ ಮೇಲೆ ಏನಪ್ಪ ನಾವು ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾಗ್ತದ. ನೆಕ್ಸ್ಟ್ ಒನ್ ಪ್ರಿನ್ಸಿಪಲ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟ್. ಸೆಕೆಂಡ್ ಪಾಯಿಂಟ್ ಅದೇ ಹೇಳ್ತದ. ಇಲ್ಲಿ ಆಲ್ರೆಡಿ ಇರ್ತಿರ್ತಕ್ಕಂಥ ಪ್ರಿನ್ಸಿಪಲ್ಸ್ ರೆಡಿ ಇರ್ತಿರ್ತಕ್ಕಂಥ ಪ್ರಿನ್ಸಿಪಲ್ಸ್ ಅನ್ನ ಅಲ್ಲಿ ಮಾಡ್ರಿ, ಅದ್ರ ಬೇಸ್ಡ್ ಮೇಲೆ ಎಕ್ಸ್ಪೆರಿಮೆಂಟೇಷನ್ ಅನ್ನ ಮಾಡ್ರಿ. ಪ್ರಯೋಗ ಆಧಾರಿತ ತತ್ವಗಳು ಪ್ರಿನ್ಸಿಪಲ್ಸ್ ವಿ ಶುಡ್ ಅಪ್ಲೈ. ಈಗ ನೋಡಿ ಡಿವೆಲ್ ಆಸ್ಪೆಕ್ಟ್ ಆತ, ಮ್ಯಾಚಿಂಗ್ ಪ್ರಿನ್ಸಿಪಲ್ಸ್ ಅಂತ, ಮತ್ತೇನಪ್ಪ ಅಂದ್ರೆ ಕನ್ಸರ್ವೇಟಿಸಮ್ ಪ್ರಿನ್ಸಿಪಲ್ಸ್ ಆಯ್ತಾ, ಇನ್ನೂ ಡಿಫ್ರೆಂಟ್ ಆಗಿ ಬರ್ತಾವ, ಡಿಫ್ರೆಂಟ್ ಆಗಿ ಪ್ರಿನ್ಸಿಪಲ್ಸ್ ಬರ್ತಾವ. ಅವ್ ಪ್ರಿನ್ಸಿಪಲ್ಸ್ ಯಾವ್ದು ಅಪ್ಲೈ ಆಕತ್ತಲ್ಲ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ರಿ. ಅವಾಗ ಪ್ರಯೋಗಗಳನ್ನು ಮಾಡ್ಬೇಕಾದ್ರೆ ಅವುಗಳ ಆಧಾರದ ಮೇಲೆ ನೀವು ಅಧ್ಯಯನ ಮಾಡ್ಬೇಕಾದ್ರೆ ಇಲ್ಲಿ ಹೇಳ್ತದ. ಈಗ ನೀವು ಬ್ಯಾಲೆನ್ಸ್ ಶೀಟ್ ಅನ್ನು ಬಿಡಿಸಾಕತ್ತೀರಿ. ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕಾದ್ರೆ ಅಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಯಾವ ಪ್ರಿನ್ಸಿಪಲ್ಸ್ ಅಪ್ಲೈ ಆಗ್ತದ ನೋಡ್ಕೋಬೇಕು. ಈಗ ನಾವು ಕ್ಯಾಪಿಟಲ್ ಅನ್ನು ತಗೋಬೇಕಾದ್ರೆ ಕ್ಯಾಪಿಟಲ್ ಯಾವ ಪ್ರಿನ್ಸಿಪಲ್ಸ್ ಅಪ್ಲೈ ಆಗ್ತದ. ಮತ್ತೇನಪ್ಪ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಆಯ್ತಾ, ಮತ್ತೆ ಟ್ರೇಡಿಂಗ್ ಅಕೌಂಟ್ ಅಂತ ಹೋಗ್ಬೇಕಾದ್ರೆ ಅದಕ್ಕೆ ಯಾವ ಪ್ರಿನ್ಸಿಪಲ್ಸ್ ಅಪ್ಲೈ ಆಗ್ತದೆ. ಎಲ್ಲಾನು ಕೂಡ ಏನಪ್ಪ ಅಂದ್ರೆ ಇಲ್ಲಿ ನೀವು ಈ ಬೇಸ್ಡ್ ಮೇಲೆ ಅಧ್ಯಯನ ಮಾಡಬೇಕಾಗ್ತದ. ಪ್ರಯೋಗ ಆಧಾರಿತ ತತ್ವಗಳನ್ನು ಕೂಡ ಇಲ್ಲಿ ಅಧ್ಯಯನ ಮಾಡಬೇಕಾಗ್ತದ. ಲಾಸ್ಟ್ ಒನ್ ಯೂನಿವರ್ಸಲ್ ವ್ಯಾಲಿಡಿಟಿ, ಸಾರ್ವತ್ರಿಕ ಸಿಂಧುತ್ವ. ಸಾರ್ವತ್ರಿಕ ಸಿಂಧುತ್ವ ಅಂತ ಕರೀತಾನೆ. ಯೂನಿವರ್ಸಲ್ ವ್ಯಾಲಿಡಿಟಿ ಮೀನ್ಸ್ ಇದೇನೆ ಯೂನಿವರ್ಸಲ್ ವ್ಯಾಲಿಡಿಟಿ. In on the basis of systematic body of knowledge, we should apply all the concept, all the different types of method, different types of organization, different types of any one department. We should apply, not any individual. ಎಲ್ಲ ಹೇಳ್ತಾನೆ ಸಾರ್ವತ್ರಿಕವಾಗಿ ನೀವು ಎಲ್ಲ ಏನು ಮಾಡ್ರಿ, ಅನ್ವಯಗಳನ್ನು ಮಾಡ್ರಿ. ಎಲ್ಲಿ ಬೇಕಾದಲ್ಲಿ ಯಾವ ತತ್ವಗಳನ್ನು ತಗೋದು ಅನ್ವಯಗಳನ್ನು ಮಾಡೋದು. ಇಟ್ ಇಸ್ ನಾಟ್ ಇನ್ ಲಿಮಿಟೆಡ್, ನಾಟ್ ಇನ್ ಲಿಮಿಟೆಡ್ ಇನ್ ಪ್ರಿನ್ಸಿಪಲ್ಸ್, ನಾಟ್ ಇನ್ ಲಿಮಿಟೆಡ್ ಇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಯು ಶುಡ್ ಅಪ್ಲೈ ಟು ದ ಎನಿವೇರ್. ಅಲ್ಲಿ ಹೇಳ್ತಾನೆ ಮ್ಯಾನೇಜ್ಮೆಂಟ್ ನಲ್ಲಿ ಅಟ್ಟೆ ಅಪ್ಲೈ ಮಾಡಕ್ ಹೋಗ್ಬೇಡ್ರಿ, ಎಲ್ಲಾದ್ರೂ ಕೂಡ ಅಪ್ಲೈ ಮಾಡ್ರಿ. ಇಲ್ಲಿ ಸಿಗ್ತಿರ್ತಕ್ಕಂಥ ನಿಮ್ಗೆ ಎಷ್ಟು ತತ್ವಗಳು ಸಿಗ್ತಾವ, ರೂಲ್ಸ್ ಸಿಗ್ತಾವ, ರೆಗ್ಯುಲೇಷನ್ಸ್ ಸಿಗ್ತಾವ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಎಲ್ಲಿ ಬೇಕಾದ್ರೆ ನೀವು ಅಪ್ಲೈ ಮಾಡ್ಬೋದು. ಇನ್ ಕೇಸ್ ಎನಿ ಒನ್ ಬಿಸ್ನೆಸ್, ನಾಟ್ ಎನಿ ಒನ್ ಬಿಸ್ನೆಸ್, ನಾಟ್ ಎನಿ ಒನ್ ಇನ್ ಆರ್ಗನೈಸೇಷನ್, ಯು ಶುಡ್ ಅಪ್ಲೈ ಟು ದ ಎನಿವೇರ್. ಯಾವುದೇ ಸಿಚುವೇಶನ್ ನಲ್ಲಿ ನೀವು ಅಪ್ಲೈ ಮಾಡಿ ಅದು ಅಪ್ಲೈ ಆಗ್ತದ. ಓನ್ಲಿ ಕಾನ್ಸೆಪ್ಟ್ ಇಲ್ಲ ನೀವು ಬಿಸ್ನೆಸ್ ಅಕೌಂಟೆನ್ಸಿ ಅಂದ್ರೆ ಅಕೌಂಟೆನ್ಸಿಗೆ ಅಷ್ಟೇ ಅಪ್ಲೈ ಮಾಡಕ್ ಹೋಗ್ಬೇಡ್ರಿ. ಅಲ್ಲಿ ಪ್ರಿನ್ಸಿಪಲ್ಸ್ ಯಾವ ಪ್ರಿನ್ಸಿಪಲ್ಸ್ ಅನ್ನು ಬೇಕಲ್ಲ ಆ ಪ್ರಿನ್ಸಿಪಲ್ಸ್ ಅನ್ನು ತಗೋರಿ, ಅದನ್ನ ಅಪ್ಲೈ ಮಾಡಿ. ಯು ಶುಡ್ ಅಪ್ಲೈ ಇನ್ ಎಕನಾಮಿಕ್ ಕಂಡೀಷನ್. ಎಕನಾಮಿಕ್ ಕಂಡೀಷನ್ ಅಲ್ಲಿ ಅಲ್ಲಿ ಸಿಗ್ತಿರ್ತದ ಮಟೀರಿಯಲ್, ಆ ಮಟೀರಿಯಲ್ ತಗೋದು ನೀವು ಪ್ರಾಕ್ಟೀಸ್ ಮಾಡ್ಬೋದು ಒಂದೇ. ಇಲ್ಲಿ ಏನ್ ಸಿಗ್ತಿರ್ತಕ್ಕಂಥ ಮಟೀರಿಯಲ್ ತಗೊಂಡ ನೀವೇನಪ್ಪ ಅಂದ್ರೆ ಇಲ್ಲಿ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾಗ್ತದ. ಇದೇನಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಏಜೆನ್ ಆರ್ಟ್, ಮ್ಯಾನೇಜ್ಮೆಂಟ್ ಏಜೆನ್ ಸೈನ್ಸ್. ಲಾಸ್ಟ್ ಏನಪ್ಪಾ ಅಂದ್ರೆ ನಮ್ದು ಕೋವಿಡ್-19 ರಿಡ್ಯೂಸ್ ಆಗಿದ್ದಿಲ್ಲ ಸಿಲೆಬಸ್. ಅವಾಗ ಏನಪ್ಪಾ ಅಂದ್ರೆ ಈಗ 8 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಬರ್ತಿತ್ತು. 100% ಸಿಲೆಬಸ್ ಇದ್ದಾಗ 8 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಬರ್ತಿತ್ತು. ಬಟ್ ಲಾಸ್ಟ್ ಪ್ರೀವಿಯಸ್ ಇಯರ್ ಏನ್ ಮಾಡ್ಯಾರ 30% ಅನ್ನ ಸಿಲೆಬಸ್ ನ ರಿಡ್ಯೂಸ್ ಮಾಡ್ಯಾರ. ಅವಾಗ ಏನ್ ಮಾಡ್ಯಾರಪ್ಪ ಅಂದ್ರೆ ರಿಡ್ಯೂಸ್ ನಲ್ಲಿ ಇಲ್ಲಿ 2 ಕ್ವಶನ್ಸ್ ಅನ್ನ ಇದನ್ನ ಮಾಡ್ಯಾರ. 2 ಕ್ವಶನ್ ಎಕ್ಸ್ಪ್ಲೇನ್ ಮ್ಯಾನೇಜ್ಮೆಂಟ್ ಏಜೆನ್ ಆರ್ಟ್ ಒಂದು ಕ್ವಶನ್ ಬರ್ಬೋದು, ಎಕ್ಸ್ಪ್ಲೇನ್ ಮ್ಯಾನೇಜ್ಮೆಂಟ್ ಏಜೆನ್ ಸೈನ್ಸ್. ಇಲ್ಲಿ ಬರೀ ಓನ್ಲಿ 3 ಪಾಯಿಂಟ್ಸ್ ಅದಾವ. ಒನ್ ಇದೆ ಎಕ್ಸಿಸ್ಟೆನ್ಸ್ ಆಫ್ ಥಿಯರಿಟಿಕಲ್ ನಾಲೆಜ್, ಪರ್ಸನಲೈಸ್ಡ್ ಅಪ್ಲಿಕೇಶನ್ ಬೇಸ್ಡ್ ಆನ್ ಪ್ರಾಕ್ಟೀಸ್ ಆಫ್ ಕ್ರಿಯೇಟಿವಿಟಿ. ಮ್ಯಾನೇಜ್ಮೆಂಟ್ ಇಸ್ ಇನ್ ಸೈನ್ಸ್, ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಜ್, ಪ್ರಿನ್ಸಿಪಲ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟೇಷನ್, ಯೂನಿವರ್ಸಲ್ ವ್ಯಾಲಿಡಿಟಿ. ಇಲ್ಲಿ 3 ಪಾಯಿಂಟ್ ಬರದ ಸ್ವಲ್ಪ ಏನಪ್ಪ ಅಂದ್ರೆ ಇವು 3 ಪಾಯಿಂಟ್ ಅಷ್ಟೇ ಬರದ್ರಿ 2 ಮಾರ್ಕ್ಸ್. ಇದನ್ನೇ ಏನಪ್ಪ ಅಂದ್ರೆ 1, 2 or 3 ಲೈನ್ಸ್ ನ ಒಂದೊಂದು ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಅಂದ್ರೆ ಅದಕ್ಕೆ ಪ್ಲಸ್ 2 ಮಾರ್ಕ್ಸ್ ಅಂದ್ರೆ ಟೋಟಲ್ 4 ಮಾರ್ಕ್ಸ್ ಸಿಗ್ತಾವೆ. ಈ ಇಯರ್ 100% ಬತ್ ಸಿಲೆಬಸ್ ಇದು 8 ಮಾರ್ಕ್ಸ್ ಕ್ವಶನ್ಸ್ ಬರ್ತದ. ಓಕೆ, ಅದಕ್ಕೋಸ್ಕರ ಹೇಳ್ತಾನ ಯಾವಾಗಲೂ ಮ್ಯಾನೇಜ್ಮೆಂಟ್ ಆರ್ಟ್ ಸೈನ್ಸ್ ಏನಪ್ಪ ಅಂದ್ರೆ ಯಾವಾಗಲೂ ಮ್ಯೂಚುವಲ್ ಆಗಿನೇ ಇರ್ತಾವ. ಅವೇನಪ್ಪ ಇಂಡಿವಿಜುವಲ್ ಆಗಿ ಯಾವತ್ತೂ ಇರಂಗಿಲ್ಲ. ಮ್ಯೂಚುವಲ್ ಆಗಿನೇ ಏನಪ್ಪ ಅಂದ್ರೆ
ಮ್ಯಾನೇಜ್ಮೆಂಟ್ ಆರ್ಟ್ ಸೈನ್ಸ್ ಮ್ಯೂಚುವಲ್ ಆಗಿ ಇರ್ತಾವ 1 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಬರ್ತದ ಮ್ಯಾನೇಜ್ಮೆಂಟ್ ಡ್ಯಾಶ್ ಅಂತ ಬರ್ತದ ಮ್ಯಾನೇಜ್ಮೆಂಟ್ ಏಜನೆ ಆರ್ಟ್ ಅಂಡ್ ಸೈನ್ಸ್ ಮ್ಯಾನೇಜ್ಮೆಂಟ್ ಆರ್ಟ್ ಅಂಡ್ ಸೈನ್ಸ್ ಓಕೆ ಥ್ಯಾಂಕ್ ಯು